ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಹಾಕ್ತವರು, ಹಾಗೆಯೇ 1 ರಿಂದ 8 ಕಂತಿನ ಹಣವನ್ನ ಪಡಿತಾ ಇದ್ದವರು, ಅಥವಾ 1 ರಿಂದ 5ನೇ ಕಂತಕ ಹಣ ಬಂದವರು, ಅಥವಾ 1 ರಿಂದ 6 ಕಂತಿನ ಹಣವನ್ನ ಪಡೆದವರ ಸಾಕಷ್ಟು ಅರ್ಜಿಗಳನ್ನ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದವರು 50,000ಕ್ಕೂ ಅರ್ಜಿಗಳನ್ನ ಈಗಾಗಲೇ ರಿಜೆಕ್ಟ್ ಮಾಡಲಾಗಿದೆ. ಇವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಉಚಿತ 2,000 ಹಣ ಸಿಗೋದಿಲ್ಲ ಸ್ನೇಹಿತರೆ. ಇದನ್ನ ಮಾಡಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ಎಂಬ ಒಂದು ಸಂಸ್ಥೆ ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದೆ, ಹಾಗೆ ನಿಮ್ಮ ಅರ್ಜಿಗಳು ರಿಜೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ರಿಜೆಕ್ಟ್ ಏನಾದ್ರು ಆಗಿದ್ರೆ ನಿಮ್ಗೆ ಮುಂಬರುವ ತಿಂಗಳಿಂದ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ. ಈಗಾಗಲೇ ನೋಡ್ಬೋದು, 1 ರಿಂದ 8 ಕಂತಿನ ಹಣವನ್ನ ಎಲ್ಲರೂ ಕೂಡ ಮಹಿಳೆಯರು ಪಡ್ಕೊಂಡಿದ್ದಾರೆ. ಅದರಲ್ಲೂ ಪಡ್ಕೊಂಡೇ ಇದ್ದವರು ಸಾಕಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಹಣ ಬರ್ದೇ ಇದ್ದವರು ಯಾವುದೇ ರೀತಿ ಯೋಚನೆ ಮಾಡ್ಕೋಬೇಡಿ. 1 ರಿಂದ 7 ಕಂತಿನ ಹಣವನ್ನ ಬಂದವರು 8ನೇ ಕಂತಿನ ಹಣ ಬರಲಿಲ್ಲ ಅಂತ ಯೋಚನೆ ಮಾಡಬೇಡಿ. ಇವತ್ತು ಅಥವಾ ನಾಳೆ ಒಂದು 2 ಡೇಸ್ ಲೇಟ್ ಅಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಹಾಗೆ 1 ರಿಂದ 5ನೇ ಕಂತು ಹಣ ಪಡೆದವರು ಇದ್ದಾರೆ. ಬರ್ದೇ ಇದ್ದವರು ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬಿಡಿ. ಪೆಂಡಿಂಗ್ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಖಾತೆಯಲ್ಲಿ ಬಂದೇ ಇದೆ, ಹಾಗೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಏನಿದು ಅಂತ ನೀವು ಯೋಚನೆ ಮಾಡಿದರೆ ಖಂಡಿತ ಹೌದು. ಇದನ್ನ ಮಾಡಿರುವಂತದ್ದು ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ಎಂಬ ಒಂದು ಸಂಸ್ಥೆ 50,000ಕ್ಕೂ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ ಸ್ನೇಹಿತರೆ. ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡ್ಲೇಬೇಕಾಗತ್ತೆ. ಈಗ 1 ರಿಂದ 8 ಕಂತು ಬಂದ್ಬಿಟ್ಟಿದೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಅನ್ಕೊಳಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ನೋಡ್ಬೋದು, 1 ರಿಂದ 8 ಕಂತಿನ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಣವನ್ನ ಪಡ್ಕೊಂಡಿದ್ದೀರಾ. ಸಾಕಷ್ಟು ಜನ ಈಗ ಅರ್ಜಿಯನ್ನ ಹಾಕ್ಲಿಕ್ಕೆ ಬೆಂಗಳೂರು 1, ಕರ್ನಾಟಕ 1, ಹಾಗೇನೆ ನೀವು ಗ್ರಾಮ್ 1 ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಹಾಕಿದೀವಿ. ಹೋಗುವಾಗ ನೀವು ನೋಡ್ಬೋದು, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಹೋಗಿದ್ದೀರಾ. ಅರ್ಜಿಯನ್ನ ಹಾಕುವಾಗ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ದಾರೆ ಅಂದ್ರೆ ನೀವು ಟ್ಯಾಕ್ಸ್ ಪೇಯರ ಅಂತ ನೋಡಿದ್ದಾರೆ. ಇದನ್ನೆಲ್ಲ ಗಮನಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಅರ್ಜಿಯನ್ನ ಸ್ವೀಕರಣೆ ಮಾಡಿ ಉಚಿತ 2,000ವನ್ನ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಜನ ಇದರ ಉಪಯೋಗವನ್ನ ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದನ್ನ ಕರ್ನಾಟಕದಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಟ್ರೆಜರಿ ಎಂಬ ಒಂದು ಸಂಸ್ಥೆ 50,000ಕ್ಕೂ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಿದೆ ಸ್ನೇಹಿತರೆ. ತುಂಬಾ ಜನಕ್ಕೆ ಈ ತರ ಆಗಿದೆ. ಜಾಸ್ತಿ ಜನಕ್ಕೆ ಈ ತರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ನಲ್ಲಿ ಹೋಗಿ ಅಥವಾ ಗ್ರಾಮ್ 1 ನಲ್ಲಿ ಹೋಗಿ ಕೂಡ ಚೆಕ್ ಮಾಡಿಸಬಹುದು. ಹೇಗೆ ಚೆಕ್ ಮಾಡೋದು ಅಂತ ನಿಮ್ಮ ಮೊಬೈಲ್ ಅಂತ ನೋಡಿದ್ರೆ DBT ಅಂತ ಹೇಳಿ ಒಂದು ಸ್ಟೇಟಸ್ ಅಂತ ಒಂದು ಆ್ಯಪ್ ಇದೆ. DBT ಸ್ಟೇಟಸ್ ನ ಚೆಕ್ ಮಾಡುವಂತ ಆ್ಯಪ್ ಇದೆ. ಆ್ಯಪ್ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ನೀವು ಹಾಕಿರುವಂತ ಅರ್ಜಿ ಏನಿದೆ ನಿಮ್ಗೆ ಆಕ್ಟಿವ್ ಅಲ್ಲಿ ಇದೆಯಾ ಅಥವಾ ನೀವು ಹಾಕಿರುವಂತ ಅರ್ಜಿ ಆಕ್ಟಿವ್ ಅಲ್ಲಿ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ರಿಜೆಕ್ಟ್ ಆಗಿದ್ರೆ ಖಂಡಿತ ಬರಲ್ಲ. ಆಕ್ಟಿವ್ ಅಲ್ಲಿ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಉಚಿತ 2,000 ಹಣವನ್ನ ಪ್ರತಿ ತಿಂಗಳು ನೀವು ಪಡ್ಕೊಳ್ಬಹುದು ಸ್ನೇಹಿತರೆ. ನಿಮ್ಗೆ ಗೊತ್ತಾಗಿಲ್ಲ ಚೆಕ್ ಮಾಡ್ಲಿಕ್ಕೆ, ಸರ್ವರ್ ಸ್ಲೋ ಇದೆ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ತರ ಪ್ರಾಬ್ಲಮ್ ಆಗಿದೆ. ಈಗಾಗಲೇ ನೋಡ್ಬೋದು, 1 ರಿಂದ 6 ಕಂತು ಹಣವನ್ನ ಪಡ್ಕೊಂಡು ಆಮೇಲೆ 7, 8 ಹಣ ಬರ್ದೇ ಇದ್ದವರು ಎಷ್ಟೋ ಜನ ಇದ್ದಾರೆ. ಜೊತೆಗೆ 1 ರಿಂದ 7ನೇ ಕಂತು ತನಕ ಹಣ ಬಂದು ಆಮೇಲೆ ಹಣ ಬರ್ದೇ ಇದ್ದವರು ಕೂಡ ಎಷ್ಟೋ ಜನ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನೀವು ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿದ ನಂತರ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕಿಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳಿದ್ರು. ಲಿಂಕ್ ಆಗಿದ್ದವರು ಲಿಂಕ್ ಅನ್ನು ಮಾಡಿಸಿ ನಂತರ ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಪಡ್ಕೊಂತಾ ಇದ್ದೀರಾ. ಇದನ್ನ ಎಲ್ಲವೂ ಕೂಡ ಸರಿಪಡಿಸ್ಕೊಂಡು ಹಣ ಮಾಡಿದ್ಕೊಂಡ್ರು ಕೂಡ ಈ ಕಡೆ ಸಮಸ್ಯೆ ಆಗ್ತಾ ಇದೆ. ನಿಮ್ಗೆ ಈ ತರ ಸಮಸ್ಯೆ ಏನಾದ್ರು ಆಗಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ತಾಲೂಕು ಆಫೀಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ. ಅಲ್ಲಿ ಹೋಗಿ ನೀವು ಸರಿಪಡಿಸ್ಕೊಂಡು ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ದಯವಿಟ್ಟು ನಿಮ್ಮ ಅರ್ಜಿ ಆಕ್ಟಿವ್ ಅಲ್ಲಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಜನರ ಮಹಿಳೆಯರ ಅರ್ಜಿ ರಿಜೆಕ್ಟ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಅವರಿಗೆ ಕ್ಯಾನ್ಸಲ್ ಆಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. 1 ರಿಂದ 5ನೇ ಕಂತಕ ಹಣ ಬಂದಿರುತ್ತೆ, ನೆಕ್ಸ್ಟ್ ಮಂತ್ ಬರುತ್ತೆ ಅನ್ಕೊಂಡಿರ್ತಾರೆ. ಬಟ್ ಈ ತರ ರಿಜೆಕ್ಟ್ ಆಗಿರುವಂತದ್ದು ಸಾಕಷ್ಟು ಅರ್ಜಿಗಳಿದೆ. ಆ ಒಂದು ಕಾರಣದಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಗೊತ್ತಾಗಿಲ್ಲ ಅಂದ್ರೆ ಗ್ರಾಮ್ 1 ಅಥವಾ ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಅಲ್ಲಿ ಹೋಗಿ ನೀವು ಚೆಕ್ ಅನ್ನ ಮಾಡಿಸಬಹುದು ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಕೂಡ ಆಗೋದಿಲ್ಲ.
ಸೊ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ತಿಳಿಸಿ. ಯಾಕಂದರೆ ಎಷ್ಟೋ ಜನ ಹಣ ಬಂದಿಲ್ಲ ಅಂದ್ಕೊಂಡಿರ್ತೀರ, ಬಟ್ ನಿಮ್ಮ ಅಕೌಂಟ್ ನೀವು ಮಾಡಿಸಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಏನಿರುತ್ತೆ ಅದು ಆ್ಯಕ್ಟಿವ್ ಅಲ್ಲಿ ಇದೆಯೋ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಮಾಡಿಸಿ, ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.